ಮದನ್ ಕನ್ನಡ ಸುಸ್ವಾಗತ. ಇಂದಿನ ವಿಷಯ ವಿಶ್ವದ ಮಾರಣಾಂತಿಕ ಹಾವುಗಳು. ಕೆಲವು ಪ್ರಾಣಿಗಳು ವಿಷಪೂರಿತ ಹಾವುಗಳಂತೆ ಜನರಲ್ಲಿ ಭಯವನ್ನು ಉಂಟುಮಾಡುತ್ತವೆ. ಕ್ಯಾನ್ಸರ್, ಹೃದ್ರೋಗ ಅಥವಾ ವಾಹನ ಅಪಘಾತದಿಂದ ಸಾಯುವುದಕ್ಕೆ ಹೋಲಿಸಿದರೆ ವಿಷಪೂರಿತ ಹಾವಿನೊಳಗೆ ಓಡುವ ಸಾಧ್ಯತೆಗಳು, ಕಚ್ಚಲ್ಪಟ್ಟು ಮತ್ತು ದೇಹಕ್ಕೆ ಚುಚ್ಚಲ್ಪಟ್ಟ ವಿಷದಿಂದ ಸಾಯುವ ಸಾಧ್ಯತೆಗಳು ತೀರಾ ಕಡಿಮೆಯಾದರೂ ಈ ತೋರಿಕೆಯಲ್ಲಿ ಅಸಮಂಜಸವಾದ ಭಯವು ಅನೇಕ ಜನರಿಗೆ ನಿಜವಾಗಿ ಉಳಿದಿದೆ. ಇಲ್ಲಿ ವಿವರಿಸಿರುವ ಹಾವುಗಳು ಮುಖ್ಯವಾಗಿ ಉಷ್ಣವಲಯದ ಪ್ರದೇಶಗಳಲ್ಲಿ ವಾಸಿಸುತ್ತವೆ, ಆದರೆ ಕೆಲವು ನಿಮ್ಮ ಹತ್ತಿರದ ಸಂಶೋಧನಾ ಕೇಂದ್ರಗಳು ಮತ್ತು ಪ್ರಾಣಿ ಸಂಗ್ರಹಾಲಯಗಳಲ್ಲಿ ವಾಸಿಸುತ್ತಿರಬಹುದು. 1. ವಿಶ್ವದ ಮಾರಕ ವಿಷವನ್ನು ಹೊಂದಿರುವ ಹಾವು. ಒಳನಾಡಿನ ಅಥವಾ ಪಶ್ಚಿಮ ತೈಪಾನ್ ಕಚ್ಚುವಿಕೆಯು ಆಕ್ಸಿಯುರಾನಸ್ ಮೈಕ್ರೋಲೆಪಿಡೋಟಸ್. ಇದನ್ನು ಸೂಕ್ತವಾಗಿ ಉಗ್ರ ಹಾವು ಎಂದೂ ಕರೆಯುತ್ತಾರೆ. ಇದು ನಿಜವಾದ ಮಾಟಗಾತಿಯ ವಿಷವನ್ನು ನೀಡುತ್ತದೆ. ವಿಷವು ಟೈಪಾಕ್ಸಿನ್ ಅನ್ನು ಹೊಂದಿರುತ್ತದೆ. ಇದು ನ್ಯೂರೋಟಾಕ್ಸಿನ್ಗಳು, ಪ್ರೊಕೋಗ್ಯುಲೆಂಟ್ಗಳು ಮತ್ತು ಮಯೋಟಾಕ್ಸಿನ್ಗಳ ಸಂಕೀರ್ಣ ಮಿಶ್ರಣವಾಗಿದ್ದು, ಅದು ಸ್ನಾಯುಗಳನ್ನು ಪಾರ್ಶ್ವವಾಯುವಿಗೆ ತಳ್ಳುತ್ತದೆ, ಉಸಿರಾಟವನ್ನು ತಡೆಯುತ್ತದೆ, ರಕ್ತನಾಳಗಳು ಮತ್ತು ಅಂಗಾಂಶಗಳಲ್ಲಿ ರಕ್ತಸ್ರಾವವನ್ನು ಉಂಟುಮಾಡುತ್ತದೆ ಮತ್ತು ಸ್ನಾಯುಗಳನ್ನು ಹಾನಿಗೊಳಿಸುತ್ತದೆ. 2. ಆಸ್ಟ್ರೇಲಿಯಾದಲ್ಲಿ ನಾಗರಹಾವಿನ ಅತಿ ದೊಡ್ಡ ಸಂಬಂಧಿ. ಕರಾವಳಿ ತೈಪಾನ್ ಆಕ್ಸಿಯುರಾನಸ್ ಸ್ಕುಟೆಲ್ಲಟಸ್ ವಿಷವನ್ನು ಉತ್ಪಾದಿಸುತ್ತದೆ. ಅದು ತನ್ನ ಒಳನಾಡಿನ ಸೋದರ ಸಂಬಂಧಿ ವಿಷವನ್ನು ಹೋಲುತ್ತದೆ. ಇದರ ಕಡಿತವು 80%ಕ್ಕೂ ಹೆಚ್ಚು ಚಿಕಿತ್ಸೆ ಪಡೆಯದ ಪ್ರಕರಣಗಳಲ್ಲಿ ಮಾರಕವಾಗಿದೆ. 3. ವಿಶ್ವದ ಅತಿ ಉದ್ದದ ವಿಷಪೂರಿತ ಹಾವು. ರಾಜ ನಾಗರಹಾವು ಒಫಿಯೋಫಾಗಸ್ ಹನ್ನ ವಿಶ್ವದ ಅತಿ ಉದ್ದದ ವಿಷಕಾರಿ ಹಾವು. ಇದರ ಕಡಿತವು ಅಪಾರ ಪ್ರಮಾಣದ ಪಾರ್ಶ್ವವಾಯು ಪ್ರಚೋದಿಸುವ ನ್ಯೂರೋಟಾಕ್ಸಿನ್ಗಳನ್ನು ನೀಡುತ್ತದೆ. ಹಾವಿನ ವಿಷವು ಎಷ್ಟು ಪ್ರಬಲವಾಗಿದೆ ಮತ್ತು ಎಷ್ಟು ದೊಡ್ಡದಾಗಿದೆ ಎಂದರೆ ಅದು ಕೆಲವೇ ಗಂಟೆಗಳಲ್ಲಿ ಆನೆಯನ್ನು ಕೊಲ್ಲುತ್ತದೆ. ಚಿಕಿತ್ಸೆ ಪಡೆಯದ ಮಾನವ ಪ್ರಕರಣಗಳಲ್ಲಿ ಕನಿಷ್ಠ 50-60% ಸಾವು ಸಂಭವಿಸುತ್ತದೆ. 4. ತ್ರಿಕೋನ ಆಕಾರದ ಅಡ್ಡ ವಿಭಾಗದೊಂದಿಗೆ ಅಪಾಯಕಾರಿ ಹಾವು. ಬ್ಯಾಂಡೆಡ್ ಕ್ರೈಟ್ ಬಂಗರಸ್ ಫ್ಯಾಸಿಯಾಟಸ್ ನಾಗರಹಾವಿನ ಅತ್ಯಂತ ವಿಷಕಾರಿ ಸಂಬಂಧಿಯಾಗಿದೆ. ಇದರ ವಿಷವು ಮೂಲಭೂತವಾಗಿ ನ್ಯೂರೋಟಾಕ್ಸಿನ್ ಆಗಿದ್ದು, ಅದು ಪಾರ್ಶ್ವವಾಯುವನ್ನು ಪ್ರೇರೇಪಿಸುತ್ತದೆ. 5. ಹೆಚ್ಚಿನ ಜನರ ಕೊಲೆಗಾರ. ಗರಗಸಸ್ಕೇಲ್ಡ್ ವೈಪರ್ ಏಕಿಸ್ ಕ್ಯಾರಿನಾಟಸ್ ಎಲ್ಲಾ ಹಾವುಗಳಲ್ಲಿ ಮಾರಣಾಂತಿಕವಾಗಿದೆ, ಏಕೆಂದರೆ ವಿಜ್ಞಾನಿಗಳು ಇತರ ಎಲ್ಲಾ ಹಾವು ಜಾತಿಗಳಿಗಿಂತ ಹೆಚ್ಚು ಮಾನವ ಸಾವಿಗೆ ಕಾರಣವೆಂದು ನಂಬುತ್ತಾರೆ. ಆದಾಗ್ಯೂ ಅದರ ವಿಷವು ಚಿಕಿತ್ಸೆ ಪಡೆಯದ 10%ಕ್ಕಿಂತ ಕಡಿಮೆ ಬಲಿಪಶುಗಳಲ್ಲಿ ಮಾರಕವಾಗಿದೆ. ಆದರೆ ಹಾವಿನ ಆಕ್ರಮಣಶೀಲತೆ ಎಂದರೆ ಅದು ಬೇಗನೆ ಮತ್ತು ಆಗಾಗ್ಗೆ ಕಚ್ಚುತ್ತದೆ. 6. ಸರ್ವೋತ್ಕೃಷ್ಟವಾದ ಆಸ್ಟ್ರೇಲಿಯನ್ ನಾಗರಹಾವು. ಪೂರ್ವ ಹುಲಿ ಹಾವು ನೋಟೆಕಿಸ್ ಸ್ಕುಟಿಟಸ್ ಅತ್ಯಂತ ವ್ಯಾಪಕವಾಗಿ ವಿತರಿಸಲಾದ ಹುಲಿ ಹಾವಿನ ವಿಧವಾಗಿದೆ. ಇದು ಆಸ್ಟ್ರೇಲಿಯಾದ ದಕ್ಷಿಣದ ಅಂಚಿನಲ್ಲಿ ಮತ್ತು ಪ್ರದೇಶದ ಹತ್ತಿರದ ದ್ವೀಪಗಳಲ್ಲಿ ವಾಸಿಸುತ್ತದೆ. ಅದು ಹೊಡೆಯಲು ತಯಾರಾಗುತ್ತಿದ್ದಂತೆ ಏಷ್ಯನ್ ಮತ್ತು ಆಫ್ರಿಕನ್ ನಾಗರಹಾವುಗಳಿಗೆ ಹೋಲುವ ರೀತಿಯಲ್ಲಿ ತನ್ನ ತಲೆ ಮತ್ತು ಕುತ್ತಿಗೆಯನ್ನು ಚಪ್ಪಟೆಗೊಳಿಸುತ್ತದೆ. 7. ಆಫ್ರಿಕಾದ ಅತ್ಯಂತ ಅಪಾಯಕಾರಿ ಹಾವುಗಳಲ್ಲಿ ಒಂದಾಗಿದೆ. ಬೂಮ್ಸ್ಲ್ಯಾಂಗ್ ಡಿಸ್ಪೋಲಿಡಸ್ ಟೈಪಸ್ ತನ್ನ ದೇಹದ ಮುಂಭಾಗದ ಭಾಗವನ್ನು ಮರದಿಂದ ಚಲನರಹಿತವಾಗಿ ವಿಸ್ತರಿಸುವ ಮೂಲಕ ಬೇಟೆಯಾಡುತ್ತದೆ. ಅದರ ರೂಪವು ಶಾಖೆಯನ್ನು ಅನುಕರಿಸುತ್ತದೆ. ಹಿಂಭಾಗದ ಕೋರೆಹಲ್ಲು ಹಾವು ಬಲಿಪಶು ವಿಷಕ್ಕೆ ಬಲಿಯಾಗುವವರೆಗೂ ತನ್ನ ಬಲಿಪಶುವನ್ನು ಅಗಿಯುವ ಮೂಲಕ ತನ್ನ ವಿಷವನ್ನು ನೀಡುತ್ತದೆ. 8. ಲ್ಯಾಟಿನ್ ಅಮೆರಿಕದ ಬಾರ್ಬಾ ಅಮರಿಲ್ಲಾ ಹಳದಿ ಚಿನ್. ಓಕಿನಾವಾ ಹಬು ಟಿ. ಫ್ಲೇವೋವಿರಿಡಿಸ್ ಸೇರಿದಂತೆ ಕೆಲವು ಜಾತಿಗಳ ವಿಷವು ಆಕ್ರಮಣಕಾರಿ ಹಾವು ರ್ಯೂಕ್ಯೂ ದ್ವೀಪಗಳಲ್ಲಿ ಸಾಮಾನ್ಯವಾಗಿ ಮಾನವ ವಾಸಸ್ಥಳವನ್ನು ಪ್ರವೇಶಿಸುತ್ತದೆ. ಇದು ಸ್ವಲ್ಪ ಅಪಾಯಕಾರಿಯಾಗಿದೆ. ಮತ್ತೊಂದೆಡೆ ಮಧ್ಯ ಅಮೆರಿಕದ ಫೆರ್ಡಿಯಲ್ಯಾನ್ಸ್ ಟೆರ್ಸಿಯೋಪೆಲೋ ಬಿ. ಆಸ್ಪರ್ ನ ವಿಷವು ನೆಕ್ರೋಟೈಸಿಂಗ್, ನೋವಿನ ಮತ್ತು ಆಗಾಗ್ಗೆ ಮಾರಕವಾಗಿದೆ. ಇತರ ಅಪಾಯಕಾರಿ ಫೆರ್ಡಿಯಲ್ಯಾನ್ಸ್ಗಳಲ್ಲಿ ಬ್ರೆಜಿಲ್ನ ಜೆರಾರಾಕ ಬಿ. ಜೆರಾರ್ಕ ಮತ್ತು ಅರ್ಜೆಂಟೀನಾದ ಊಟು ಬೋಥ್ರೋಪ್ಸ್ ಆಲ್ಟರ್ನೇಟಸ್ ಸೇರಿವೆ. 9. ಅಪಾಯಕಾರಿ ಆಫ್ರಿಕನ್ ಹಾವು ಅದರ ಕಪ್ಪು ಬಾಯಿಗೆ ಹೆಸರಾಗಿದೆ. ಕಪ್ಪು ಅಥವಾ ಕಪ್ಪು ಬಾಯಿಯ ಮಾಂಬಾ ಡೆಂಡ್ರೊಯಾಸ್ಪಿಸ್ ಪಾಲಿಲೆಪಿಸ್ ಕಲ್ಲಿನ ಸವನ್ನಾದಲ್ಲಿ ವಾಸಿಸುತ್ತದೆ ಮತ್ತು ಆಗಾಗ್ಗೆ ನೆಲದ ಮೇಲೆ ಎದುರಾಗಬಹುದು, ಅಲ್ಲಿ ಇದು ಗೆದ್ದಲು ದಿಬ್ಬಗಳನ್ನು ಇಷ್ಟಪಡುತ್ತದೆ ಎಂದು ತೋರುತ್ತದೆ. ಬೂದು ಬಣ್ಣದಿಂದ ಕಡು ಕಂದು ಬಣ್ಣದವರೆಗೆ ಅದರ ಹೆಸರು ಅದರ ಬಾಯಿಯ ಒಳಭಾಗದಿಂದ ಕಪ್ಪಾಗಿರುವುದರಿಂದ ಬಂದಿದೆ. ಕಪ್ಪು ಮಾಂಬಾವು ಭಯಭೀತವಾಗಿದೆ ಏಕೆಂದರೆ ಅದು ದೊಡ್ಡದಾಗಿದೆ ಮತ್ತು ತ್ವರಿತವಾಗಿರುತ್ತದೆ, ಮತ್ತು ಇದು ಅತ್ಯಂತ ಪ್ರಬಲವಾದ ವಿಷವನ್ನು ಹೊಂದಿದ್ದು ಅದು ಅದರ ಹೆಚ್ಚಿನ ಮಾನವ ಬಲಿಪಶುಗಳನ್ನು ಕೊಲ್ಲುತ್ತದೆ. ಅದರ ಆಕ್ರಮಣಕಾರಿ ಖ್ಯಾತಿಯ ಹೊರತಾಗಿಯೂ ಮಾನವರ ಮೇಲೆ ಅಪ್ರಚೋದಿತ ದಾಳಿಗಳು ಸಾಬೀತಾಗಿಲ್ಲ, ಮತ್ತು ಇದು ವಾರ್ಷಿಕವಾಗಿ ಕಡಿಮೆ ಸಂಖ್ಯೆಯ ಸಾವುಗಳಿಗೆ ಮಾತ್ರ ಕಾರಣವಾಗಿದೆ. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ.
ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ